ನಮ್ಮ ಬದುಕಿನ ಕೋಲನ್ನ ಚಿಗುರುವಂತೆ ಮಾಡುವಂತಹ ಒಂದು ದೇವರಾಗಿದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲಿ, ನಿನ್ನ ಸೇವೆಯಲ್ಲಿ, ನಿನ್ನ ಕೆಲಸ ಕಾರ್ಯಗಳಲ್ಲಿ ಯಾವ ಒಂದು ಆಶೀರ್ವಾದವನ್ನು ಕಾಣುವುದಕ್ಕಾಗದ ರೀತಿಯಲ್ಲಿ ಒಂದು ವೇಳೆ ಒಣಗಿದ ಅವಸ್ಥೆಯನ್ನ ನೀನು ಕಾಣ್ತಾ ಇದೆಯೋ, ಇವತ್ತು ದೇವರು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ಕೋಲು ಚಿಗುರುವುದು ಎಂಬುದಾಗಿ. ಯಾವಾಗಲೂ ಜನರು ನಿಮ್ಮನ್ನು ನೋಡಿ ನಿನ್ನ ದೇವರು ಎಲ್ಲಿ ಅಂತೇಳಿ ಪ್ರಶ್ನೆ ಮಾಡುವಾಗ, ನೀನು ಒಂದು ವೇಳೆ ದುಃಖದಿಂದ ವೇದನೆ ಪಟ್ಟು ಹಗಲು ರಾತ್ರಿ ಕಣ್ಣೀರು ಸುರಿಸ್ತಾ, ಆ ಕಣ್ಣೀರೇ ನಿನಗೆ ಒಂದು ಆಹಾರವಾಗಿ ಬದಲಾಗಿರಬಹುದು. ದೇವರು ಇವತ್ತು ಹೇಳ್ತಾ ಇದ್ದಾನೆ, ಮಗಳೇ ಮಗನೇ, ನಿನ್ನ ಕಣ್ಣೀರನ್ನ ಒರೆಸಿಕೋ, ನಾನ್ ನಿನ್ನ ಕೋಲನ್ನ ಚಿಗುರುವಂತೆ ಮಾಡುವೆನು ಅಂತೇಳಿ. ಇಂದು ಎಲ್ಲಾ ಕಾರ್ಯಗಳಲ್ಲಿ ಒಂದು ವಿಫಲತೆಯನ್ನ ಕಂಡು ಸೋತೋಗಿ ಒಂದು ಕತ್ತಲೆ ಕೋಣೆಯಲ್ಲಿ ಅಡಗಿರುವಂತ ನಿನ್ನೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾನೆ, ನಿನ್ನ ಬದುಕನ್ನ ನಾನು ಆಶೀರ್ವದಿಸಿ ನಿನ್ನನ್ನು ಉನ್ನತಕ್ಕೆ ನಾನು ತರುವೆನು, ನಿನ್ನ ಕೋಲು ಚಿಗುರುವಂತೆ ನಾನು ಮಾಡುವೆನು ಅಂತ ಹೇಳಿ. ದೇವರ ಪ್ರಸನ್ನತೆ ನಿನ್ನ ಮೇಲೆ ಬೀಳುವಾಗ ನಿನ್ನ ಒಣಗಿ ಹೋಗಿರುವಂತ ಜೀವಿತ, ಬದುಕು, ನಿನ್ನ ಕೆಲಸ ಕಾರ್ಯಗಳು, ಸೇವೆ ಇದೆಲ್ಲ ಕೂಡ ಸಮೃದ್ಧಿ ಆಗುವಂತೆ, ಚಿಗುರು ಹೊಡೆಯುವಂತೆ ದೇವರು ಮಾಡುವನು. ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನ ಆಶೀರ್ವದಿಸುವಂತಹ, ಅಭಿವೃದ್ಧಿ ಪಡಿಸುವಂತಹ ಒಂದು ದೇವರಾಗಿದ್ದಾನೆ. ಅರಣ್ಯಕಾಂಡ 17:5 ದೇವರ ವಾಕ್ಯ ಹೇಳ್ತದೆ, ನಾನು ಯಾರನ್ನ ಮೆಚ್ಚಿದ್ದೇನೋ ಅವನ ಕೋಲು ಚಿಗುರುವುದು. ನನ್ನ ದೇವರು ನಮ್ಮ ಬದುಕಿನ ಕೋಲನ್ನ ಚಿಗುರುವಂತೆ ಮಾಡುವಂತಹ ಒಂದು ದೇವರಾಗಿದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲಿ, ನಿನ್ನ ಸೇವೆಯಲ್ಲಿ, ನಿನ್ನ ಕೆಲಸ ಕಾರ್ಯಗಳಲ್ಲಿ ಯಾವ ಒಂದು ಆಶೀರ್ವಾದವನ್ನು ಕಾಣುವುದಕ್ಕಾಗದ ರೀತಿಯಲ್ಲಿ ಒಂದು ವೇಳೆ ಒಣಗಿದ ಅವಸ್ಥೆಯನ್ನ ನೀನು ಕಾಣ್ತಾ ಇದೆಯೋ, ಇವತ್ತು ದೇವರು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ಕೋಲು ಚಿಗುರುವುದು ಎಂಬುದಾಗಿ. ನನ್ನ ಪ್ರೀತಿಯ ದೇವಜನವೇ, ದೇವರ ಪ್ರಸನ್ನತೆ ನಿಮ್ಮ ಮೇಲೆ ಬೀಳುವಾಗ ನಿಮ್ಮ ಒಣಗಿ ಹೋಗಿರುವಂತಹ ಎಲ್ಲಾ ಕಾರ್ಯಗಳ ಮೇಲೆ ಒಂದು ಜೀವವು ಉಂಟಾಗುವುದಕ್ಕೆ ಸಾಧ್ಯ. ನೀವು ದೇವರಿಂದ ಆರಿಸಲ್ಪಟ್ಟವರಾದ ಕಾರಣ ನಿಮ್ಮ ಕೋಲು ಚಿಗುರುವುದು. ನೀವು ವ್ಯತ್ಯಾಸವಾದವರು, ದೇವರಿಂದ ಕರೆಯಲ್ಪಟ್ಟವರು, ದೇವರಿಂದ ಮುದ್ರೆಯನ್ನು ಹೊಂದಿದವರಾಗಿರುವುದರಿಂದ ದೇವರು ನಿಶ್ಚಯವಾಗಿ ನಿಮ್ಮ ಕೋಲು ಚಿಗುರುವಂತೆ ಮಾಡುವನು. ಈ ಅರಣ್ಯಕಾಂಡ ಪುಸ್ತಕವನ್ನ ಓದುವಾಗ ಮೋಶೆಗೆ ವಿರುದ್ಧವಾಗಿ, ಆರೋನನಿಗೆ ವಿರುದ್ಧವಾಗಿ ಒಂದು ದೊಡ್ಡ ಸಮೂಹ, ಅವರು ದೇವರ ಸೇವೆಯನ್ನ ಮಾಡುವುದಕ್ಕಾಗದ ರೀತಿಯಲ್ಲಿ ಅನೇಕ ತಡೆಗಳನ್ನ ತರುವಂತದ್ದನ್ನ ನಾವು ನೋಡ್ತೇವೆ. ಅಬಿರಾಹು, ದಾತಾನ್ ಮತ್ತು ಅಲ್ಲಿರುವಂತಹ 250ಕ್ಕಿಂತ ಹೆಚ್ಚಾದಂತಹ ಇಸ್ರೇಲಿನ ಶ್ರೇಷ್ಠರು ಮತ್ತು ಆಲೋಚನಾಕರ್ತರು ಎಂಬುದಾಗಿ ಕರೆಯಲ್ಪಡುವಂತವರು, ಇವರು ದೇವರ ಸೇವಕರಾದಂತ ಮೋಶೆ ಆರೋನನಿಗೆ ವಿರುದ್ಧವಾಗಿ ಎದ್ದಾಗ ದೇವರು ಮೋಶೆಗೆ ಹೇಳಿದಂತ ಒಂದು ಕಾರ್ಯವೇನು ಅಂತಂದ್ರೆ, ಮೋಶೆ, ನೀನು ಇಸ್ರೇಲಿನ 12 ಕುಲಗಳಲ್ಲಿ ಕೂಡ ಒಂದೊಂದು ಕುಲಕ್ಕೆ ಒಂದು ಕೋಲನ್ನ ತೆಗೆದು ಆ ಕೋಲನ್ನ ನೀನು ದೇವದರ್ಶನದ ಗುಡಾರದಲ್ಲಿ ಮಂಜೂಷದ ಪೆಟ್ಟಿಗೆಯ ಮುಂದೆ ಇಡಬೇಕು ಎಂಬುದಾಗಿ. ಒಂದೊಂದು ಕೋಲಿನ ಮೇಲೆ ಕೂಡ ಆ ಕುಲದ ಹೆಸರನ್ನ ಬರೆಯಬೇಕು. ಲೇವಿ ಕುಲ ಅಂತ ಬರುವಾಗ ದೇವರು ಹೇಳ್ತಾ ಇರೋದು, ಆ ಲೇವಿ ಕುಲದ ಮೇಲೆ ಆರೋನ್ ಎಂಬುದಾಗಿ ಬರೆ ಎಂಬುದಾಗಿ. ನಾನು ಯಾರನ್ನ ಮೆಚ್ಚಿದ್ದೇನೋ ಅವನ ಕೋಲನ್ನ ಚಿಗುರುವಂತೆ ನಾನು ಮಾಡುತ್ತೇನೆ ಎಂಬುದಾಗಿ ಆರೋನನನ್ನ ದೇವರು ಮೆಚ್ಚಿದನು. ಆದ್ರಿಂದಲೇ 12 ಕೋಲುಗಳನ್ನ ದೇವದರ್ಶನದ ಗುಡಾರದ ಒಳಗಡೆ ಇಟ್ಟಾಗ ಒಂದೇ ರಾತ್ರಿಯಲ್ಲಿ ಒಂದು ಅದ್ಭುತವು ನಡೆಯಿತು. 11 ಕೋಲುಗಳಲ್ಲಿ ಜೀವ ಉಂಟಾಗಲಿಲ್ಲ, ಆದರೆ ಆರೋನ್ ಎಂಬುದಾಗಿ ಬರೆಯಲ್ಪಟ್ಟಂತಹ ಆ ಕೋಲಲ್ಲಿ ಜೀವ ಉಂಟಾಯಿತು. ಆ ಕೋಲಲ್ಲಿ ಚಿಗುರು ಉಂಟಾಯಿತು, ಹೂಗಳನ್ನ ಬಿಟ್ಟಿತು. ಒಂದೇ ರಾತ್ರಿಯಲ್ಲಿ ಆ ಬಾದಾಮಿ ಹಣ್ಣುಗಳನ್ನ ಆ ಕೋಲು ಚಿಗುರುವಂತೆ ಮಾಡಿತು. ನನ್ನ ಪ್ರೀತಿಯ ದೇವಜನವೇ, ಫಲ ಇಲ್ಲದೆ ಇರುವಂತ ನಿಮ್ಮ ಜೀವಿತದಲ್ಲಿ ದೇವರು ಫಲಿಸುವಂತೆ ತನ್ನ ಪ್ರಸನ್ನತೆಯನ್ನ ನಿಮ್ಮ ಮೇಲೆ ಕಳಿಸುವನು. ನೀವು ದೇವರ ಸಮ್ಮುಖದಲ್ಲಿ ಇರುವಾಗ, ದೇವರಿಗೆ ಮೆಚ್ಚುಗೆಯಾಗಿ ನೀವು ನಡ್ಕೊಳ್ಳುವಾಗ, ದೇವರು ನಿಮ್ಮ ಜೀವಿತವನ್ನ ಸಮೃದ್ಧಿಯಾಗಿ ಆಶೀರ್ವದಿಸಿ
ಅನೇಕರಿಗೆ ನೀವು ಆಶೀರ್ವದಿಸಲ್ಪಡುವಂತೆ, ಆಶೀರ್ವಾದವಾಗಿರುವಂತೆ ದೇವರು ನಿಮ್ಮನ್ನ ಬಾಲವಾಗಿ ಅಲ್ಲ ತಲೆಯಾಗಿ ಇಡುವನು ಅಂತೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರೀತಿಯ ದೇವಜನವೇ, ಇಲ್ಲೊಂದು ಕಾರ್ಯವನ್ನ ನಾವು ನೋಡ್ತೇವೆ. ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯಾಬೇಚನು ಇಸ್ರೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನ ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನ ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು ದೇವರು ಅವನ ಮೊರೆಯನ್ನ ಲಾಲಿಸಿದನು ಅಂತ ಹೇಳಿ. ಈ ಯಾಬೇಚನ ಕುರಿತಾಗಿ ನಾವು ನೋಡುವಾಗ, ಯಾಬೇಚನು ಹುಟ್ಟಿದಾಗ ತನ್ನ ತಾಯಿ ಆ ಮಗನಿಗೆ ಇಟ್ಟಂತ ಹೆಸರು ಏನು ಅಂತಂದ್ರೆ ಯಾಬೇಚ್ ಎಂಬುದಾಗಿ. ಯಾಬೇಚ್ ಅನ್ನುವಂತ ಹೆಸರಿಗೆ ಅರ್ಥವೇನು ಅಂತಂದ್ರೆ ದುಃಖವನ್ನ ಉಂಟು ಮಾಡುವವನು ಅಂತೇಳಿ. ಇವನು ಹುಟ್ಟಿದಾಗ ಒಂದು ವೇಳೆ ಅವಳು ತನ್ನ ಆಸ್ತಿಯನ್ನೆಲ್ಲ ಕಳೆದುಕೊಂಡಳೋ ಏನೋ ಗೊತ್ತಿಲ್ಲ, ಅಥವಾ ತನ್ನ ಗಂಡನನ್ನು ಕಳೆದುಕೊಂಡಳೋ ಏನೋ ಗೊತ್ತಿಲ್ಲ. ಆದರೆ ಇವನು ಹುಟ್ಟಿದಾಗ ಬಹಳ ವೇದನೆಯಿಂದ ಇವನು ಹುಟ್ಟಿದಾನೆ ಎಂಬುದಾಗಿ ಅವಳಿಟ್ಟಂತ ಒಂದು ಹೆಸರು ಏನಂತಂದ್ರೆ ಯಾಬೇಚ್, ದುಃಖವನ್ನ ಉಂಟು ಮಾಡುವವನು ಅಂತೇಳಿ. ಆದ್ರೆ ಈ ಬೆಳೆದಂತ ಯಾಬೇಚನು ತನ್ನ ಹೆಸರಿಗೆ ಅರ್ಥವನ್ನ ತಿಳಿದುಕೊಂಡಾಗ ಇಸ್ರೇಲ್ ದೇವರ ಬಳಿಗೆ ಹೋಗಿ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಏನ ಪ್ರಾರ್ಥನೆ ಅಂತಂದ್ರೆ, ಇನ್ನು ಮುಂದೆ ನಾನು ದುಃಖವನ್ನ ಉಂಟು ಮಾಡುವವನಾಗಿರದೆ ನಾನು ಆಶೀರ್ವದಿಸಲ್ಪಡಬೇಕು. ಆದ್ರಿಂದ ಇಸ್ರೇಲ್ ದೇವರಾದ ಯೆಹೋವನೇ, ನೀನ್ ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವತ್ತು ನೀವು ಓದಿದಂಥವರಾಗಿರ್ಬೋದು, ಓದಿಗೆ ತಕ್ಕ ಆದಂತ ಕೆಲಸ ನಿಮಗೆ ಸಿಗದೆ ನೀವು ಕಣ್ಣೀರಾಗ್ತಾ ಇರ್ಬೋದು. ನಾನು ಯಾಕಾದ್ರೂ ಹುಟ್ಟದೆ ಅಂತ ಹೇಳಿ ನಿಮ್ಮ ಜೀವನದಲ್ಲಿ ಒಂದು ರೀತಿಯಾದಂತ ಒಂದು ಬೇಸರಿಕೆ ನಿಮಗೆ ಉಂಟಾಗಿರಬಹುದು. ಯಾವ ಕಾರ್ಯಗಳಲ್ಲಿ ಕೂಡ ಒಂದು ಸಫಲತೆಯನ್ನ ನೀವು ನೋಡೋದಕ್ಕೆ ಸಾಧ್ಯವಾಗದೇ ಇರ್ಬೋದು. ಎಲ್ಲದರಲ್ಲಿ ಒಂದು ವಿಫಲತೆ, ಒಂದು ದುಃಖವನ್ನ ನೀವು ದಾಟಿ ಹೋಗ್ತಾ ಇರ್ಬೋದು. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಇಲ್ಲಿ ಒಂದು ಸಂತೋಷದ ಸುದ್ದಿಯನ್ನ ನಾನು ನಿಮಗೆ ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ನಿಮ್ಮನ್ನು ಆಶೀರ್ವದಿಸುವಂತ ಒಂದು ದೇವರಿದ್ದಾನೆ. ಯಾಬೇಚನು ಪ್ರಾರ್ಥನೆ ಮಾಡಿದ್ದು, ನನ್ನನ್ನ ವಿಶೇಷವಾಗಿ ಆಶೀರ್ವದಿಸು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರವನ ಪ್ರಾರ್ಥನೆ ಮಾಡಿದ ಹಾಗೇನೆ ಅವನನ್ನ ದೇವರು ವಿಶೇಷವಾಗಿ ಆಶೀರ್ವದಿಸಿದನು. ಅವನು ತನ್ನ ಅಣ್ಣ ತಮ್ಮಂದರಲ್ಲಿ ಬಹಳ ಘನವಂತನಾಗಿ ಬದುಕಿದನು ಎಂಬುದಾಗಿ. ಇನ್ನೊಂದು ಕಡೆ ನಾವು ನೋಡ್ತೇವೆ, ಅವನ ಒಂದು ಹೆಸರನ್ನ ಒಂದು ಪಟ್ಟಣಕ್ಕೆ ಇಡುವಂತ ರೀತಿಯಲ್ಲಿ ದೇವರವನನ್ನ ಆಶೀರ್ವಾದ ಮಾಡಿ ಅಭಿವೃದ್ಧಿ ಪಡಿಸಿದನು. ಇಂದು ದೇವರು ನಿಮ್ಮನ್ನು ಹಾಗೆ ಆಶೀರ್ವದಿಸುವುದಕ್ಕಾಗಿ ಕಾಯ್ತಾ ಇದ್ದಾನೆ. ಎರಡನೇದಾಗಿ ಆತನು ಕೇಳಿದ್ದೇನಂತಂದ್ರೆ, ನನ್ನ ಪ್ರಾಂತ್ಯವನ್ನ ವಿಸ್ತರಿಸು ಎಂಬುದಾಗಿ. ನಿನ್ನ ಪ್ರಾಂತ್ಯವನ್ನ ದೇವರು ವಿಸ್ತರಿಸುವನು. ದೇವರು ನಿನ್ನ ಕೈ ಹಿಡಿದು ನಡೆಸುವನು. ಯಾವ ವೇದನೆ ಉಂಟಾಗದಂತೆ ನಿನ್ನನ್ನ ದೇವರು ರಕ್ಷಿಸುವನು. ಆದ್ರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇಂದು ಎಲ್ಲಾ ಕಾರ್ಯಗಳಲ್ಲಿ ಒಂದು ವಿಫಲತೆಯನ್ನ ಕಂಡು ಸೋತೋಗಿ ಒಂದು ಕತ್ತಲೆ ಕೋಣೆಯಲ್ಲಿ ಅಡಗಿರುವಂತ ನಿನ್ನೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾನೆ. ನಿನ್ನ ಬದುಕನ್ನ ನಾನು ಆಶೀರ್ವದಿಸಿ ನಿನ್ನನ್ನು ಉನ್ನತಕ್ಕೆ ನಾನು ತರುವೆನು, ನಿನ್ನ ಕೋಲು ಚಿಗುರುವಂತೆ ನಾನು ಮಾಡುವೆನು ಅಂತ ಹೇಳಿ. ಇಲ್ಲಿ ಕೀರ್ತನೆಗಾರನು 42ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ, ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರಳು ನನಗೆ ಕಣ್ಣೀರೇ ಆಹಾರವಾಯಿತು ಅಂತ ಹೇಳಿ. ಇವತ್ತು ನಿಮ್ಮ ಪರಿಸ್ಥಿತಿಯು ಅದೇ ಆಗಿರ್ಬೋದು. ಯಾವಾಗಲೂ ಜನರು ನಿಮ್ಮನ್ನು ನೋಡಿ ನಿನ್ನ ದೇವರು ಎಲ್ಲಿ ಅಂತೇಳಿ ಪ್ರಶ್ನೆ ಮಾಡುವಾಗ ನೀನು ಒಂದು ವೇಳೆ ದುಃಖದಿಂದ ವೇದನೆ ಪಟ್ಟು ಹಗಲು ರಾತ್ರಿ ಕಣ್ಣೀರು ಸುರಿಸ್ತಾ ಆ ಕಣ್ಣೀರೇ ನಿನಗೆ ಒಂದು ಆಹಾರವಾಗಿ ಬದಲಾಗಿರ್ಬೋದು. ದೇವರು ಇವತ್ತು ಹೇಳ್ತಾ ಇದ್ದಾನೆ, ಮಗಳೇ ಮಗನೇ, ನಿನ್ನ ಕಣ್ಣೀರನ್ನ ಒರೆಸಿಕೋ, ನಾನ್ ನಿನ್ನ ಕೋಲನ್ನ ಚಿಗುರುವಂತೆ ಮಾಡುವೆನು ಅಂತೇಳಿ. ಅದಕ್ಕೆ ನೀನು ಮಾಡಬೇಕಾಗಿರೋದೇನಂತಂದ್ರೆ, ದೇವರಿಗೆ ಮೆಚ್ಚುಗೆಯಾಗಿ ನಡೆಯಬೇಕು. ಪ್ರಾರ್ಥನೆ, ಪರಿಶುದ್ಧತೆ, ದೇವರ ವಾಕ್ಯದ ಧ್ಯಾನ, ದೇವರಲ್ಲಿರುವಂತಹ ಭಯ ಭಕ್ತಿ, ದೇವರನ್ನ ನೋಡಿ ನೀನು ಹುಡುಕುವಾಗ ನಿನ್ನ ಜೀವಿತದಲ್ಲಿ ನಿನಗೆ ಆಗದೇ ಇರುವಂತ ಎಲ್ಲಾ ಕಾರ್ಯಗಳನ್ನ ಕೂಡ ನನ್ನ ದೇವರು ಅದನ್ನ ಆಗುವಂತೆ ಮಾಡುವನು. ನಿನ್ನ ಮುಂದೆ ಮುಚ್ಚಲ್ಪಟ್ಟಿರುವಂತ ಬಾಗಿಲನ್ನ ನನ್ನ ದೇವರು ತೆರೆದು ನಿನಗೆ ಒಂದು ವಿಸ್ತಾರತೆಯನ್ನ, ಒಂದು ಆಶೀರ್ವಾದವನ್ನ ತರೋದಕ್ಕೆ ನನ್ನ ದೇವರಿಂದ ಸಾಧ್ಯ. ನಿನ್ನ ಮುಳುಗಿ ಹೋಗಿರುವಂತ ಜೀವಿತವನ್ನ, ಕೆಳಗೆ ಬಿದ್ದಿರುವಂತ ನಿನ್ನ ಪರಿಸ್ಥಿತಿಯನ್ನ ದೇವರು ಬದಲಾಯಿಸಿ ನಿನ್ನ ಮೇಲಕ್ಕೆ ತಂದು
ನಿನ್ನನ್ನ ದೇವರು ಆರಿಸಲ್ಪಟ್ಟವನು ಅಂತ ಹೇಳಿ ಜನಗಳು ಹೇಳುವ ರೀತಿಯಲ್ಲಿ ದೇವರು ನಿನಗೆ ಒಂದು ಸಮೃದ್ಧಿಯಾದಂತ ಒಂದು ಜೀವನವನ್ನ ಕೊಡುವನು. ಆರೋನನ ಕೋಲು ಒಂದು ರಾತ್ರಿಯಲ್ಲಿ ಚಿಗುರುವುದಕ್ಕೆ ಸಾಧ್ಯವಾದರೆ ನಿನ್ನ ಬದುಕನ್ನ ನನ್ನ ದೇವರು ಒಂದೇ ದಿನದಲ್ಲಿ ಚಿಗುರುವಂತೆ ಮಾಡುವುದಕ್ಕೆ ಸಾಧ್ಯ. ಈ ಒಂದೇ ತಿಂಗಳಲ್ಲಿ ದೇವರು ನಿನಗೆ ಅನೇಕ ಅವಕಾಶಗಳನ್ನ ಕೊಡೋದಕ್ಕೆ ಸಾಧ್ಯ. ನಿನ್ನನ್ನ ಕೆಳಗಿಂದ ಮೇಲಕ್ಕೆ ತರೋದಕ್ಕೆ ನನ್ನ ದೇವರಿಂದ ಸಾಧ್ಯ. ನನ್ನ ದೇವರು ಆಶೀರ್ವದಿಸುವಂತ ದೇವರು, ಉನ್ನತಕ್ಕೆ ತರುವಂತ ದೇವರು, ಕೆಳಗೆ ಬಿದ್ದವರನ್ನೆಲ್ಲ ಕೂಡ ಮೇಲೆತ್ತುವಂತ ಒಂದು ದೇವರಾಗಿದ್ದಾನೆ. ಬಡವರನ್ನ ತಿಪ್ಪೆಯಿಂದ ಎತ್ತಿ, ದೀನರನ್ನ ಧೂಳಿನಿಂದ ಮೇಲೆತ್ತಿ, ಪ್ರಭುಗಳೊಂದಿಗೆ ಕುಳ್ಳರಿಸುವಂತ ಒಂದು ದೇವರಾಗಿದ್ದಾನೆ. ನಿನ್ನ ಜೀವಿತ ಇಂದು ಬದಲಾಗುವುದು. ನಿನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಡುವುದಾದ್ರೆ ದೇವರ ಪ್ರಸನ್ನತೆ ನಿನ್ನ ಮೇಲೆ ಬೀಳುವಾಗ ನಿನ್ನ ಒಣಗಿ ಹೋಗಿರುವಂತ ಜೀವಿತ, ಬದುಕು, ನಿನ್ನ ಕೆಲಸ ಕಾರ್ಯಗಳು, ಸೇವೆ ಇದೆಲ್ಲ ಕೂಡ ಸಮೃದ್ಧಿ ಆಗುವಂತೆ, ಚಿಗುರು ಹೊಡೆಯುವಂತೆ ದೇವರು ಮಾಡುವನು. ಇಂದು ನನ್ನೊಟ್ಟಿಗೆ ಸೇರಿ ನೀನು ಪ್ರಾರ್ಥಿಸುವುದಾದ್ರೆ ನಿನ್ನ ಜೀವಿತವನ್ನ ಚಿಗುರಿಸುವಂತ ದೇವರು ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆಯನ್ನ ತರುವುದಕ್ಕೆ ಸಾಧ್ಯ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಪ್ರೀತಿ ಮಾಡುವಂತಹ ನಮ್ಮ ಪರಲೋಕದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ, ಮಹಿಮೆ ಉಂಟಾಗಲಿ. ಇವತ್ತು ಕರ್ತನೆ ಕೇಳಿದ ವಾಕ್ಯದಂತೆ ಕರ್ತನೆ ಅನೇಕರ ಜೀವಿತ ಒಣಗಿ ಹೋದಂತ ಅವಸ್ಥೆಯಲ್ಲಿ ಕಾಣಲ್ಪಡ್ತಾ ಇರ್ಬೋದು. ನನ್ನೊಟ್ಟಿಗೆ ಸೇರಿ ಕರ್ತನೆ ಪ್ರಾರ್ಥನೆ ಮಾಡ್ತಾ ಇರುವಂತ ಪ್ರತಿಯೊಂದು ಸಹೋದರ ಸಹೋದರಿಗೆ ದೇವರೇ ಅವ್ರ ಜೀವನ ಕರ್ತನೆ ಚಿಗುರುವಂತ ಒಂದು ಅದ್ಭುತ ನಡೆಯಲಿ ಅಂತೇಳಿ ನಾನು ಬೇಡ್ತಾ ಇದ್ದೇನೆ. ಒಂದೇ ರಾತ್ರಿಯಲ್ಲಿ ಆರೋನನ ಕೋಲು ಚಿಗುರುವಂತೆ ಮಾಡಿ ನೀನು ಅವನನ್ನು ಆರಿಸಿದಂಥವನು, ಮತ್ತೆ ಅವನನ್ನ ನಿನ್ನ ಸೇವೆಗಾಗಿ ಕರೆಯಲ್ಪಟ್ಟವನು ಎಂಬುದಾಗಿ ನಿರೂಪಿಸಿದಂತೆ ದೇವರೇ, ಇವತ್ತು ಅನೇಕ ಪರಿಸ್ಥಿತಿಗಳು ನಿಮ್ಮ ಮಕ್ಕಳನ್ನ ದೇವರೇ ನಿಮ್ಮನ್ನ ಸೇವಿಸುವುದಕ್ಕಾಗದ ರೀತಿಯಲ್ಲಿ ಅನೇಕ ತಡೆಗಳನ್ನ ತಂದಿರಬಹುದು. ಇವತ್ತು ಆ ತಡೆಗಳೆಲ್ಲ ಬದಲಾಗಲಿ. ನಿನ್ನ ಸಮ್ಮುಖದಲ್ಲಿ ಒಂದು ಒಣಗಿದ ಕೋಲಿನ ಹಾಗೆ ಬಿದ್ದಿರುವಂತ ನಿನ್ನ ಮಕ್ಕಳ ಮೇಲೆ ನಿನ್ನ ಪ್ರಸನ್ನತೆ ಬಲವಾಗಿ ಇಳಿದು ಬರಲಿ ರಾಜ. ಕರ್ತನೆ, ಒಂದು ರಾತ್ರಿಯಲ್ಲಿ ಆ ಕೋಲು ಚಿಗುರಿ ಹೂ ಬಿಟ್ಟು ಬಾದಾಮಿ ಹಣ್ಣುಗಳನ್ನ ಫಲಿಸಿದಂತೆ ದೇವರೇ, ನಿನ್ನ ಮಕ್ಕಳ ಒಣಗಿ ಹೋಗಿರುವಂತ ಎಲ್ಲ ಅವಸ್ಥೆಗಳಲ್ಲಿ ಕೂಡ ಕರ್ತನೆ ನಿನ್ನ ಪ್ರಸನ್ನತೆ ಇಳಿದು ಬಂದು ರಾಜ ಅವರ ಬದುಕನ್ನ ಚಿಗುರುವಂತೆ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇವತ್ತಿನಿಂದ ಒಂದು ಬದಲಾವಣೆಯನ್ನ ನಿನ್ನ ಮಕ್ಕಳು ಅನುಭವಿಸಲಿ, ನಿನಗೆ ಸಾಕ್ಷಿಗಳಾಗಿ ನಿಲ್ಲಲಿ. ನೀನು ಅವರನ್ನು ಆರಿಸಿಕೊಂಡದ್ದನ್ನ ಕರ್ತನೆಯ ಜನಗಳ ಮುಂದೆ ಕರ್ತನೆ ನಿರೂಪಿಸು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಜನಗಳು ಅನೇಕರು ಅವರನ್ನು ನೋಡಿ ನಿನ್ನ ದೇವರು ಎಲ್ಲಿ ಎಂಬುದಾಗಿ ಪ್ರಶ್ನಿಸುವಾಗ ಅವರ ಕಣ್ಣೀರೇ ಅವರಿಗೆ ಆಹಾರವಾಗಿ ಬದಲಾಗಿರಬಹುದು. ಇವತ್ತು ಅವರ ಕಣ್ಣೀರೆಲ್ಲ ಒರೆಸಲ್ಪಡಲಿ, ಅವರ ಜೀವಿತದಲ್ಲಿ ಒಂದು ಬದಲಾವಣೆ ಬರಲಿ. ಕರ್ತನೆಯ ಕಣ್ಣೀರನ್ನು ಒರೆಸಿ ಒಂದು ಅದ್ಭುತವನ್ನ ಮಾಡಿ ಅವರನ್ನು ಸಂತೋಷ ಪಡಿಸು ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಒಂದು ಅದ್ಭುತವನ್ನ ನೀವು ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗುಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯನ್ನ ಬೇಡಿ ನಾವು ಜಯವನ್ನ ಹೊಂದುತ್ತೇವೆ ನಮ್ಮ ತಂದೆಯೇ, ಆಮೆನ್. ನನ್ನ ಪ್ರೀತಿಯ ದೇವಜನವೇ, ನಮ್ಮ ದೇವರು ನಮ್ಮ ಕೋಲನ್ನ ಚಿಗುರುವಂತ ಮಾಡುವಂತ ದೇವರಾಗಿದ್ದಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಒಂದು ದೊಡ್ಡ ಕಾರ್ಯವನ್ನ ಮಾಡುವನು. ಆ ಪ್ರಸನ್ನತೆಯಲ್ಲಿ ನೀವು ಇರುವಾಗ ದೇವರು ನಿಮ್ಮನ್ನು ಆಶೀರ್ವದಿಸುವನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೆನ್.